ಅಥವಾ ಹೇಟ್ ಸ್ಪೀಚ್ ಅಂತ ಇವರೇನಾದ್ರೂ ಡಿಫೈನ್ ಮಾಡಿದ್ದಾರಾ? ವಾಸ್ತವವಾಗಿ ಹೇಟ್ ಸ್ಪೀಚ್ ಅಂದ್ರೆ ಏನು ಅನ್ನೋದೇ ಒಂದು ದೊಡ್ಡ ಚರ್ಚೆ ಡಿಬೇಟ್ ನಡಿಬೇಕಾಗಿದೆ. ನನ್ಗನ್ಸುತ್ತೆ ಸರ್ಕಾರ ಕಾನೂನು ತಗೊಂಡ್ ಬರ್ಲಿ, ಅದಕ್ಕಿಂತಲೂ ಮುಂಚೆ ಹೇಟ್ ಸ್ಪೀಚ್ ಅಂದ್ರೆ ಯಾವುದು ಅಂತ ಡಿಬೇಟ್ ಶುರುವಾಗ್ಲಿ. ಆ ಡಿಬೇಟ್ ನಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋಣ, ಆಗ ಗೊತ್ತಾಗುತ್ತೆ ಸರ್ಕಾರಕ್ಕೆ ನಿಜವಾದ ಹೇಟ್ ಸ್ಪೀಚು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತೀಯವಾದಿ ಸಂಘಟನೆಗಳ ಸಮಾವೇಶದಲ್ಲಿ ಹೆಚ್ಚಾಗಿ ದ್ವೇಷ ಭಾಷಣಗಳಾಗ್ತಾ ಇದೆ ಅನ್ನೋದು ಸರ್ಕಾರದ ಪ್ರತಿನಿಧಿಗಳ ಅಬ್ಸರ್ವೇಷನ್. ನಮ್ಮ ರಾಜ್ಯದಲ್ಲಿ ಈ ಮತೀಯವಾದಿ ಸಂಘಟನೆಗಳು ಅಂತ ಹೇಳಿ ಯಾವುದಿದೆ ಚಕ್ರವರ್ತಿ ಅವರೇ, ನಿಮಗೆ ಗೊತ್ತಿರೋ ಹಾಗೆ? ಮತೀಯವಾದಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಇತ್ತಲ್ಲ, ಅವ್ರದ್ದು ಮತೀಯವಾದಿ ಸಂಘಟನೆ. ಆಮೇಲೆ ಇಂಡಿಯನ್ ಮುಜಾಹಿದೀನ್ ಇತ್ತಲ್ಲ, ಅವ್ರದ್ದು ಮತೀಯವಾದಿ ಸಂಘಟನೆ. ಆಮೇಲೆ SFI ತರದ ಸಂಘಟನೆಗಳಿದ್ವು, ಅವ್ರದ್ದು ಮತೀಯವಾದಿ ಸಂಘಟನೆ. ಆನಂತರ ಇವತ್ತಿಗೂ ಕೂಡ ಪ್ರಭಾಷಣ ಅಂತ ದಕ್ಷಿಣ ಕನ್ನಡದ ಭಾಗಗಳಲ್ಲಿ ಭಿನ್ನ ಭಿನ್ನ ಕಡೆಗಳಲ್ಲಿ ಮಾಡ್ತಾರಲ್ಲ, ಅವ್ರದ್ದು ಮತೀಯವಾದಿ ಸಂಘಟನೆ. ಅನೇಕ ಮತೀಯವಾದಿ ಸಂಘಟನೆಗಳಿವೆ. ಆ ಮತೀಯವಾದಿ ಸಂಘಟನೆ ಒಮ್ಮೆ ಇವರು ಸ್ಕ್ರೂಟಿನಿ ಮಾಡೋದು ಒಳ್ಳೇದು. ಅನೇಕ ಮತೀಯವಾದಿ ಸಂಘಟನೆಗಳು ಹೇಗಿವೆ ಅಂತಂದ್ರೆ, ತಮ್ಮ ಪೂಜಾ ಸ್ಥಳಗಳ ಮೇಲೆ ಕಲ್ಲುಗಳನ್ನು ಇಟ್ಕೊಂಡು ಕೂತಿರ್ತಾರೆ. ಎಂತ ಮತೀಯವಾದಿ ಸಂಘಟನೆಗಳು ಅಂತಂದ್ರೆ, ಎಲ್ಲಾದ್ರೂ ಶಾಂತಯುತವಾಗಿ ಒಂದು ಮೆರವಣಿಗೆ ಹೋಗ್ತಾ ಇದ್ರೆ ಅವ್ರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕಾಗದೆ ಕಲ್ಲು ಎಸೆಯುವಂತ ಪ್ರಯತ್ನವನ್ನು ಮಾಡ್ತಾರೆ ಆ ಮತೀಯವಾದಿ ಸಂಘಟನೆಗಳು. ಈ ಮತೀಯವಾದಿ ಸಂಘಟನೆಗಳ ಕುರಿತಂತೆ ಸಿದ್ದರಾಮಯ್ಯನವರು ತುಂಬಾ ಗಮನಿಸ್ತಾರೆ ಅಂದ್ರೆ ನಂಗೆ ಬಹಳ ಸಂತೋಷವೇ, ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಟ್ ಕಲ್ಲೆಸ್ದವರನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಸರ್ಕಾರ ಇದು ಈ ದ್ವೇಷ ಭಾಷಣದ ಭಾಗವೂ ಆಗದೇ ಇರಬಹುದು. ಬಟ್ ಕಲ್ಲೆಸ್ದವರ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳ ವಾದ ಅಥವಾ ಸಮರ್ಥನೆ ಹೇಗಿತ್ತು ಅನ್ನೋದನ್ನ ನೋಡಿದೀವಿ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸ್ದವರನ್ನ ಬಿಡಿಸ್ಕೊಂಡು ಬಂದವರು ಯಾರು ಅನ್ನೋದನ್ನ ಕೂಡ ನಾವು ಗಮನಿಸಿದೀವಿ. ಸೊ ನಿಮ್ಮ ಈ ಆಶಯ ಏನಿದೆ, ತಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಕಲ್ಲಿಡ್ಕೊಂಡು ಕೂತವರನ್ನ ಮಾನಿಟರ್ ಮಾಡಲಿ ಅಂತ ಹೇಳಿ, ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಇಲ್ಲಪ್ಪ, ಇದು ನಮಗೆ ಭ್ರಮೆ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಹಿಂಗೇನಾದ್ರೂ ಮಾಡ್ಬೋದಾ ಅಂತ. ನಾನು ಈ ಸರ್ಕಾರವನ್ನ ಅಯೋಗ್ಯ ಸರ್ಕಾರ ಅಂತ ಕರಿತೀನಿ. ಯಾಕೆ ಅಂತಂದ್ರೆ, ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರೋ ಅವರಿಗೆ ನೀವು ಬಿ ರಿಪೋರ್ಟ್ ಹಾಕಿ ಅಂತ ಲೆಟರ್ ಬರೆದವರು ಗೃಹ ಸಚಿವರು. ಯಾರು ಹತ್ಯೆಗಳನ್ನ ಮಾಡ್ತಾರೋ ಅವರುಗಳನ್ನ, ಯಾರು ಹಾಡು ಹಗಲೇ ಹತ್ಯೆ ಮಾಡಿದವರನ್ನ, ಅವರು ಸರ್ಕಾರದ ಅಥವಾ ಸಮಾಜದ ಸ್ವಾಸ್ಥ್ಯವನ್ನ ಹಾಳುಗೆಡವಲಿಕ್ಕೆ ಇದ್ದಂತ ಅನೇಕರಿಗೆ ಬಿ ರಿಪೋರ್ಟ್ ಹಾಕಿ ಅವರನ್ನ ಬಿಡಿಸಿದ್ದು ಇದೆ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಅಲ್ವಾ? ಯಾರು ಇಂಥವರಿಗೆ ಬಿ ರಿಪೋರ್ಟ್ ಹಾಕಿ ಇವರನ್ನ ಬಿಡುಗಡೆ ಮಾಡಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡುತ್ತೋ ಅವರು ಇಂಥವ್ರ ಮೇಲೆ ನಿಗಾ ಇರಿಸಿ ಇವರನ್ನು ಒಳಗೆ ಕಳಿಸ್ತಾರೆ ಅನ್ನೋದನ್ನ ನಾನಂತೂ ನಂಬೋದಿಲ್ಲ. ಆದ್ರೆ ಹೇಟ್ ಸ್ಪೀಚ್ ಅನ್ನೋದು ಬಂದಾಗ ಹೇಟ್ ಸ್ಪೀಚ್ನ ವ್ಯಾಪ್ತಿ ಬಹಳ ದೊಡ್ಡದಿದೆ. ನಾನು ಇತ್ತೀಚೆಗೆ ಒಂದೇ ಒಂದು ಮಾತು ನಿಮ್ಮನ್ನು ಕೇಳಬೇಕು. ಏನ್ ಕೇಳಬೇಕು ಅಂತಂದ್ರೆ, ಇತ್ತೀಚೆಗೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿದ್ರಲ್ಲ, ಕರ್ಮ ಸಿದ್ಧಾಂತ ಅನ್ನೋದು ಒಂದು ಮೂರ್ಖವಾದ ಕರ್ಮ ಸಿದ್ಧಾಂತ, ನೀವು ಹಿಂದಿನ ಜನ್ಮದಲ್ಲಿ ಏನ್ ಅನ್ಕೊಂಡಿದ್ದೀರೋ ಅದು ಈಗಿನ ಜನ್ಮದಲ್ಲಿ ಆಗ್ತೀರಾ ಅಂತ ಹೇಳ್ತಾರೆ. ಇದು ನಿಜಕ್ಕೂ ಇಲ್ಲ, ಶರಣರು ಇದನ್ನು ಒಪ್ಪೇ ಇರಲಿಲ್ಲ ಅಂತ ಸುಳ್ಳು ಪುಂಖಾನುಪುಂಖವಾಗಿ ಹೇಳಿದ್ರಲ್ಲ. ಕರ್ಮ ಸಿದ್ಧಾಂತ ಅನ್ನೋದು ಕೂಡ ಯಾವುದೋ ಒಂದು ಪಂಥ ನಂಬಿಕೊಂಡು ಬಂದಿರುವಂತ ವಿಚಾರಧಾರೆ. ಹೇಗೆ ಮುಸಲ್ಮಾನರು ಒಂದು ವಿಚಾರಧಾರೆ ನಂಬ್ಕೊಂಡು ಬಂದಿದ್ದಾರೋ, ಹಾಗೆ ಕರ್ಮ ಸಿದ್ಧಾಂತವನ್ನು ಒಂದು ವಿಚಾರಧಾರೆಯವರು ನಂಬ್ಕೊಂಡು ಬಂದಿದ್ದಾರೆ. ನೀವು ಅದನ್ನ ವಿರೋಧಿಸಿ ಅದನ್ನು ಸುಳ್ಳು ಅಂತ ಹೇಳಿ, ಶರಣರು ಇದನ್ನು ಒಪ್ತಿರ್ಲಿಲ್ಲ ಅಂತ ಇನ್ನೊಂದು ಸುಳ್ಳು ಹೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದ್ರಲ್ಲ, ನೀವು ಆ ಸಿದ್ಧಾಂತವನ್ನ ವಿರೋಧಿಸಿದ್ರಿ, ಆ ಸಿದ್ಧಾಂತದ ಆಚರಣೆಯವರನ್ನ ವಿರೋಧಿಸಿದ್ರಿ ಅಂತಂದ್ರೆ ನಿಮ್ದು ಹೇಟ್ ಸ್ಪೀಚಾ? ಈ ಕಾನೂನಿನ ವ್ಯಾಪ್ತಿಗೆ ನೀವು ಬರ್ತೀರಾ? ನಿಮ್ಮನ್ನು ಒಳಗೆ ಹಾಕಬೇಕಾಗಿದ್ರೆ ಹೇಟ್ ಸ್ಪೀಚ್ ಅಂತ ಕರಿಬೇಕಾ? ಕರ್ಮ ಸಿದ್ಧಾಂತವನ್ನ ನಂಬಿ ಪುನರ್ಜನ್ಮವನ್ನ ನಂಬಿಕೊಂಡು ಬಂದಿರುವ ನಾನು ಮತ್ತು ನನ್ನಂತ ಕೋಟ್ಯಂತರ ಜನ ಹಿಂದೂಗಳ ಮನಸ್ಸಿಗೆ ನೋವುಂಟು ಮಾಡಿದ್ದೀರಾ. ಸಮಾಜದಲ್ಲಿ ಉಂಟಾಗಬಹುದಾಗಿರುವಂತಹ ಅಶಾಂತಿಗೆ ಸಿದ್ದರಾಮಯ್ಯನವರೇ ನೀವು ಕಾರಣನಾ? ನಿಮ್ಮದ್ದು ಹೇಟ್ ಸ್ಪೀಚ್ ಆಗಿದ್ರೆ, ಅಥವಾ ಒಂದು ಕೋಮಿನ ವಿರುದ್ಧ ಮಾತಾಡಿದ್ದು ಮಾತ್ರ ಹೇಟ್ ಸ್ಪೀಚ್ ಅಂತ ನೀವು ಪರಿಗಣಿಸ್ತೀರಾ? ನೀವು ಬ್ರಾಹ್ಮಣರ ಕುರಿತಂತೆ ದಿನ ಬೆಳಗಾದ್ರೆ ಒಂದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ, ಅದು ಹೇಟ್ ಸ್ಪೀಚ್ ಆಗೋದಿಲ್ವಾ? ಈ ನಾಡಿನಲ್ಲಿ ಸಮಾಜಗಳ ನಡುವೆ ಬೆಂಕಿ ಹಚ್ಚುವಂತ ಪ್ರಯತ್ನವನ್ನು ಮಾಡ್ತಾರೆ. ವೀರಶೈವ ಮತ್ತು ಲಿಂಗಾಯತರನ್ನ ಒಡೆಯುವಂತ ನೆಪದಲ್ಲಿ ಅಲ್ಲೆಲ್ಲೋ ಒಂದ್ ಕಡೆ ಗಣೇಶನ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ತಾರೆ, ಎಲ್ಲೋ ಒಂದ್ ಕಡೆ ಶಿವನ ಬಗ್ಗೆ ಕೆಟ್ಟದಾಗ ಮಾತನಾಡ್ತಾರೆ. ಸೊ ಹೀಗೆಲ್ಲ ಮಾತನಾಡೋದು ಹೇಟ್ ಸ್ಪೀಚ್ ಅನ್ಸ್ಕೊಳ್ಳೋದಿಲ್ವಾ? ಅವರಿಗೆ ರಕ್ಷಣೆ ಕೊಡೋದು ನಿಮ್ ಮಿನಿಸ್ಟ್ರೇ ಅಲ್ಲ. ನಿಮ್ ಮಿನಿಸ್ಟರ್ ಒಳಗೆ ಜೈಲಿಗೆ ಹಾಕ್ತೀರಾ? ಈ ತರದ ಹೇಟ್ ಸ್ಪೀಚ್ ಮಾಡೋರನ್ನ ನೀವು ರಕ್ಷಣೆ ಮಾಡ್ತಿದ್ದೀರಾ ಅಂತ ನೀವು ಜೈಲಿಗೆ ಹಾಕೋದಕ್ಕೆ ನೀವು ಸಿದ್ಧರಾಗಿದ್ದೀರಾ? ಹೇಳಿ. ಹಾಗಿದ್ದಾಗ ಒಂದು ದೊಡ್ಡ ಚರ್ಚೆ ಆಗ್ಲಿ ಹೇಟ್ ಸ್ಪೀಚ್ ಅಂದ್ರೆ ಏನು ಅಂತ. ನಾನು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳಬೇಕು ಸ್ಮಿತಾ ಅವರೇ, ನಂಗೊಂದು ಉತ್ತರ ಕೊಡಿ. ನನ್ನ ದೇವರು ಮಾತ್ರ ಸತ್ಯ, ಇನ್ನೆಲ್ಲ ಸುಳ್ಳು, ಇದು ಹೇಟ್ ಸ್ಪೀಚೋ ಇದು ಪ್ರೀತಿಯ ಮಾತುಗಳ?
ನಾನು ಪೂಜೆ ಮಾಡುವ ದೇವರು ಮಾತ್ರ ಸತ್ಯ, ಉಳಿದಿದ್ದೆಲ್ಲ ಸುಳ್ಳು, ಉಳಿದಿದ್ದೆಲ್ಲ ಇಲ್ಲ ಅಂತ ಹೇಳುವಂಥದ್ದನ್ನ ನೀವು ಹೇಟ್ ಸ್ಪೀಚ್ ಅಂತ ಪರಿಗಣಿಸೋದೇ ಇಲ್ವಾ? ಅಕಸ್ಮಾತ್ ಅದು ಹೇಟ್ ಸ್ಪೀಚ್ ಅನ್ನೋದಾದ್ರೆ ಪ್ರತಿನಿತ್ಯ ಮಸೀದಿಯ ಹೊರಗಡೆ ಕೇಳಿ ಬರುವಂತ ಅಜಾನನ್ನ ಏನಂತ ಕರಿ, ಅಥವಾ ಹೇಟ್ ಸ್ಪೀಚ್ ಅಂತ ಇವರೇನಾದ್ರೂ ಡಿಫೈನ್ ಮಾಡಿದ್ದಾರಾ? ವಾಸ್ತವವಾಗಿ ಹೇಟ್ ಸ್ಪೀಚ್ ಅಂದ್ರೆ ಏನು ಅನ್ನೋದೇ ಒಂದು ದೊಡ್ಡ ಚರ್ಚೆ, ಡಿಬೇಟ್ ನಡಿಬೇಕಾಗಿದೆ. ನನ್ಗನ್ಸುತ್ತೆ ಸರ್ಕಾರ ಕಾನೂನು ತಗೊಂಡ್ ಬರ್ಲಿ, ಅದಕ್ಕಿಂತಲೂ ಮುಂಚೆ ಹೇಟ್ ಸ್ಪೀಚ್ ಅಂದ್ರೆ ಯಾವುದು ಅಂತ ಡಿಬೇಟ್ ಶುರುವಾಗ್ಲಿ. ಆ ಡಿಬೇಟ್ ನಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋಣ, ಆಗ ಗೊತ್ತಾಗುತ್ತೆ ಸರ್ಕಾರಕ್ಕೆ ನಿಜವಾದ ಹೇಟ್ ಸ್ಪೀಚು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮತೀಯವಾದಿ ಸಂಘಟನೆಗಳ ಸಮಾವೇಶದಲ್ಲಿ ಹೆಚ್ಚಾಗಿ ದ್ವೇಷ ಭಾಷಣಗಳಾಗ್ತಾ ಇದೆ ಅನ್ನೋದು ಸರ್ಕಾರದ ಪ್ರತಿನಿಧಿಗಳ ಅಬ್ಸರ್ವೇಷನ್. ನಮ್ಮ ರಾಜ್ಯದಲ್ಲಿ ಈ ಮತೀಯವಾದಿ ಸಂಘಟನೆಗಳು ಅಂತ ಹೇಳಿ ಯಾವುದಿದೆ ಚಕ್ರವರ್ತಿ ಅವರೇ, ನಿಮಗೆ ಗೊತ್ತಿರೋ ಹಾಗೆ? ಮತೀಯವಾದಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಇತ್ತಲ್ಲ, ಅವ್ರದ್ದು ಮತೀಯವಾದಿ ಸಂಘಟನೆ. ಆಮೇಲೆ ಇಂಡಿಯನ್ ಮುಜಾಹಿದೀನ್ ಇತ್ತಲ್ಲ, ಅವ್ರದ್ದು ಮತೀಯವಾದಿ ಸಂಘಟನೆ. ಆಮೇಲೆ SFI ತರದ ಸಂಘಟನೆಗಳಿದ್ವು, ಅವ್ರದ್ದು ಮತೀಯವಾದಿ ಸಂಘಟನೆ. ಆನಂತರ ಇವತ್ತಿಗೂ ಕೂಡ ಪ್ರಭಾಷಣ ಅಂತ ದಕ್ಷಿಣ ಕನ್ನಡದ ಭಾಗಗಳಲ್ಲಿ ಭಿನ್ನ ಭಿನ್ನ ಕಡೆಗಳಲ್ಲಿ ಮಾಡ್ತಾರಲ್ಲ, ಅವ್ರದ್ದು ಮತೀಯವಾದಿ ಸಂಘಟನೆ. ಅನೇಕ ಮತೀಯವಾದಿ ಸಂಘಟನೆಗಳಿವೆ. ಆ ಮತೀಯವಾದಿ ಸಂಘಟನೆ ಒಮ್ಮೆ ಇವರು ಸ್ಕ್ರೂಟಿನಿ ಮಾಡೋದು ಒಳ್ಳೆಯದು. ಅನೇಕ ಮತೀಯವಾದಿ ಸಂಘಟನೆಗಳು ಹೇಗಿವೆ ಅಂತಂದ್ರೆ ತಮ್ಮ ಪೂಜಾ ಸ್ಥಳಗಳ ಮೇಲೆ ಕಲ್ಲುಗಳನ್ನು ಇಟ್ಕೊಂಡು ಕೂತಿರ್ತಾರೆ. ಎಂತ ಮತೀಯವಾದಿ ಸಂಘಟನೆಗಳು ಅಂತಂದ್ರೆ ಎಲ್ಲಾದ್ರೂ ಶಾಂತಯುತವಾಗಿ ಒಂದು ಮೆರವಣಿಗೆ ಹೋಗ್ತಾ ಇದ್ರೆ ಅವ್ರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕಾಗದೆ ಕಲ್ಲು ಎಸೆಯುವಂತ ಪ್ರಯತ್ನವನ್ನು ಮಾಡ್ತಾರೆ ಆ ಮತೀಯವಾದಿ ಸಂಘಟನೆಗಳು. ಈ ಮತೀಯವಾದಿ ಸಂಘಟನೆಗಳ ಕುರಿತಂತೆ ಸಿದ್ದರಾಮಯ್ಯನವರು ತುಂಬಾ ಗಮನಿಸ್ತಾರೆ ಅಂದ್ರೆ ನಂಗೆ ಬಹಳ ಸಂತೋಷವೇ, ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಟ್ ಕಲ್ಲೆಸ್ದವರನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಸರ್ಕಾರ, ಇದು ಈ ದ್ವೇಷ ಭಾಷಣದ ಭಾಗವೂ ಆಗದೇ ಇರಬಹುದು. ಬಟ್ ಕಲ್ಲೆಸ್ದವರ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳ ವಾದ ಅಥವಾ ಸಮರ್ಥನೆ ಹೇಗಿತ್ತು ಅನ್ನೋದನ್ನ ನೋಡಿದೀವಿ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸ್ದವರನ್ನ ಬಿಡಿಸ್ಕೊಂಡು ಬಂದವರು ಯಾರು ಅನ್ನೋದನ್ನ ಕೂಡ ನಾವು ಗಮನಿಸಿದೀವಿ. ಸೊ ನಿಮ್ಮ ಈ ಆಶಯ ಏನಿದೆ, ತಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಕಲ್ಲಿಡ್ಕೊಂಡು ಕೂತವರನ್ನ ಮಾನಿಟರ್ ಮಾಡಲಿ ಅಂತ ಹೇಳಿ, ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಇಲ್ಲಪ್ಪ, ಇದು ನಮಗೆ ಭ್ರಮೆ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಹಿಂಗೇನಾದ್ರೂ ಮಾಡ್ಬೋದಾ ಅಂತ. ನಾನು ಈ ಸರ್ಕಾರವನ್ನ ಅಯೋಗ್ಯ ಸರ್ಕಾರ ಅಂತ ಕರಿತೀನಿ. ಯಾಕೆ ಅಂತಂದ್ರೆ ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರೋ ಅವರಿಗೆ ನೀವು ರಿಪೋರ್ಟ್ ಹಾಕಿ ಅಂತ ಲೆಟರ್ ಬರೆದವರು ಗೃಹ ಸಚಿವರು. ಯಾರು ಹತ್ಯೆಗಳನ್ನ ಮಾಡ್ತಾರೋ ಅವರುಗಳನ್ನ, ಯಾರು ಹಾಡು ಹಗಲೇ ಹತ್ಯೆ ಮಾಡಿದವರನ್ನ, ಅವರು ಸರ್ಕಾರದ ಅಥವಾ ಸಮಾಜದ ಸ್ವಾಸ್ಥ್ಯವನ್ನ ಹಾಳುಗೆಡವಲಿಕ್ಕೆ ಇದ್ದಂತ ಅನೇಕರಿಗೆ ರಿಪೋರ್ಟ್ ಹಾಕಿ ಅವರನ್ನ ಬಿಡಿಸಿದ್ದು ಇದೆ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಅಲ್ವಾ? ಯಾರು ಇಂಥವರಿಗೆ ರಿಪೋರ್ಟ್ ಹಾಕಿ ಇವರನ್ನ ಬಿಡುಗಡೆ ಮಾಡಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡುತ್ತೋ ಅವರು ಇಂಥವ್ರ ಮೇಲೆ ನಿಗಾ ಇರಿಸಿ ಇವರನ್ನು ಒಳಗೆ ಕಳಿಸ್ತಾರೆ ಅನ್ನೋದನ್ನ ನಾನಂತೂ ನಂಬೋದಿಲ್ಲ. ಆದ್ರೆ ಹೇಟ್ ಸ್ಪೀಚ್ ಅನ್ನೋದು ಬಂದಾಗ ಹೇಟ್ ಸ್ಪೀಚ್ ನ ವ್ಯಾಪ್ತಿ ಬಹಳ ದೊಡ್ಡದಿದೆ. ನಾನು ಇತ್ತೀಚೆಗೆ ಒಂದೇ ಒಂದು ಮಾತು ನಿಮ್ಮನ್ನು ಕೇಳಬೇಕು. ಏನ್ ಕೇಳಬೇಕು ಅಂತಂದ್ರೆ, ಇತ್ತೀಚೆಗೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳಿದ್ರಲ್ಲ, ಕರ್ಮ ಸಿದ್ಧಾಂತ ಅನ್ನೋದು ಒಂದು ಮೂರ್ಖವಾದ ಕರ್ಮ ಸಿದ್ಧಾಂತ, ನೀವು ಹಿಂದಿನ ಜನ್ಮದಲ್ಲಿ ಏನ್ ಅನ್ಕೊಂಡಿದ್ದೀರೋ ಅದು ಈಗಿನ ಜನ್ಮದಲ್ಲಿ ಆಗ್ತೀರಾ ಅಂತ ಹೇಳ್ತಾರೆ. ಇದು ನಿಜಕ್ಕೂ ಇಲ್ಲ, ಶರಣರು ಇದನ್ನು ಒಪ್ಪೇ ಇರಲಿಲ್ಲ ಅಂತ ಸುಳ್ಳು ಪುಂಖಾನುಪುಂಖವಾಗಿ ಹೇಳಿದ್ರಲ್ಲ. ಕರ್ಮ ಸಿದ್ಧಾಂತ ಅನ್ನೋದು ಕೂಡ ಯಾವುದೋ ಒಂದು ಪಂಥ ನಂಬಿಕೊಂಡು ಬಂದಿರುವಂತ ವಿಚಾರಧಾರೆ. ಹೇಗೆ ಮುಸಲ್ಮಾನರು ಒಂದು ವಿಚಾರಧಾರೆ ನಂಬ್ಕೊಂಡು ಬಂದಿದ್ದಾರೋ ಹಾಗೆ ಕರ್ಮ ಸಿದ್ಧಾಂತವನ್ನು ಒಂದು ವಿಚಾರಧಾರೆಯವರು ನಂಬ್ಕೊಂಡು ಬಂದಿದ್ದಾರೆ. ನೀವು ಅದನ್ನ ವಿರೋಧಿಸಿ ಅದನ್ನು ಸುಳ್ಳು ಅಂತ ಹೇಳಿ, ಶರಣರು ಇದನ್ನು ಒಪ್ತಿರ್ಲಿಲ್ಲ ಅಂತ ಇನ್ನೊಂದು ಸುಳ್ಳು ಹೇಳಿ, ಇಷ್ಟೆಲ್ಲ ಸುಳ್ಳು ಹೇಳಿದ್ರಲ್ಲ, ನೀವು ಆ ಸಿದ್ಧಾಂತವನ್ನ ವಿರೋಧಿಸಿದ್ರಿ, ಆ ಸಿದ್ಧಾಂತದ ಆಚರಣೆಯವರನ್ನ ವಿರೋಧಿಸಿದ್ರಿ ಅಂತಂದ್ರೆ ನಿಮ್ದು ಹೇಟ್ ಸ್ಪೀಚಾ? ಈ ಕಾನೂನಿನ ವ್ಯಾಪ್ತಿಗೆ ನೀವು ಬರ್ತೀರಾ? ನಿಮ್ಮನ್ನು ಒಳಗೆ ಹಾಕಬೇಕಾಗಿದ್ರೆ ಹೇಟ್ ಸ್ಪೀಚ್ ಅಂತ ಕರಿಬೇಕಾ? ಕರ್ಮ ಸಿದ್ಧಾಂತವನ್ನ ನಂಬಿ ಪುನರ್ಜನ್ಮವನ್ನ ನಂಬಿಕೊಂಡು ಬಂದಿರುವ ನಾನು ಮತ್ತು ನನ್ನಂತ ಕೋಟ್ಯಂತರ ಜನ ಹಿಂದೂಗಳ ಮನಸ್ಸಿಗೆ ನೋವುಂಟು ಮಾಡಿದ್ದೀರಾ. ಸಮಾಜದಲ್ಲಿ ಉಂಟಾಗಬಹುದಾಗಿರುವಂತ ಅಶಾಂತಿಗೆ ಸಿದ್ದರಾಮಯ್ಯನವರೇ ನೀವು ಕಾರಣನಾ? ನಿಮ್ಮದ್ದು ಹೇಟ್ ಸ್ಪೀಚ್ ಆಗಿದ್ರೆ, ಅಥವಾ ಒಂದು ಕೋಮಿನ ವಿರುದ್ಧ ಮಾತಾಡಿದ್ದು ಮಾತ್ರ ಹೇಟ್ ಸ್ಪೀಚ್ ಅಂತ ನೀವು ಪರಿಗಣಿಸ್ತೀರಾ? ನೀವು ಬ್ರಾಹ್ಮಣರ ಕುರಿತಂತೆ ದಿನ ಬೆಳಗಾದ್ರೆ ಒಂದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ, ಅದು ಹೇಟ್ ಸ್ಪೀಚ್ ಆಗೋದಿಲ್ವಾ? ಈ ನಾಡಿನಲ್ಲಿ ಸಮಾಜಗಳ ನಡುವೆ ಬೆಂಕಿ ಹಚ್ಚುವಂತ ಪ್ರಯತ್ನವನ್ನು ಮಾಡ್ತಾರೆ. ವೀರಶೈವ ಮತ್ತು ಲಿಂಗಾಯತರನ್ನ ಒಡೆಯುವಂತ ನೆಪದಲ್ಲಿ ಅಲ್ಲೆಲ್ಲೋ ಒಂದ್ ಕಡೆ ಗಣೇಶನ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ತಾರೆ, ಎಲ್ಲೋ ಒಂದ್ ಕಡೆ ಶಿವನ ಬಗ್ಗೆ ಕೆಟ್ಟದಾಗ ಮಾತನಾಡ್ತಾರೆ. ಸೊ ಹೀಗೆಲ್ಲ ಮಾತನಾಡೋದು ಹೇಟ್ ಸ್ಪೀಚ್ ಅನ್ಸ್ಕೊಳ್ಳೋದಿಲ್ವಾ? ಅವರಿಗೆ ರಕ್ಷಣೆ ಕೊಡೋದು ನಿಮ್ ಮಿನಿಸ್ಟ್ರೇ ಅಲ್ಲ. ನಿಮ್ ಮಿನಿಸ್ಟರ್ ಒಳಗೆ ಜೈಲಿಗೆ ಹಾಕ್ತೀರಾ? ಈ ತರದ ಹೇಟ್ ಸ್ಪೀಚ್ ಮಾಡೋರನ್ನ ನೀವು ರಕ್ಷಣೆ ಮಾಡ್ತಿದ್ದೀರಾ ಅಂತ ನೀವು ಜೈಲಿಗೆ ಹಾಕೋದಕ್ಕೆ ನೀವು ಸಿದ್ಧರಾಗಿದ್ದೀರಾ ಹೇಳಿ. ಹಾಗಿದ್ದಾಗ ಒಂದು ದೊಡ್ಡ ಚರ್ಚೆ ಆಗ್ಲಿ ಹೇಟ್ ಸ್ಪೀಚ್ ಅಂದ್ರೆ ಏನು ಅಂತ. ನಾನು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳಬೇಕು ಸ್ಮಿತಾ ಅವರೇ, ನಂಗೊಂದು ಉತ್ತರ ಕೊಡಿ. ನನ್ನ ದೇವರು ಮಾತ್ರ ಸತ್ಯ, ಇನ್ನೆಲ್ಲ ಸುಳ್ಳು, ಇದು ಹೇಟ್ ಸ್ಪೀಚೋ ಇದು ಪ್ರೀತಿಯ ಮಾತುಗಳ?
ನಾನು ಪೂಜೆ ಮಾಡುವ ದೇವರು ಮಾತ್ರ ಸತ್ಯ, ಉಳಿದಿದ್ದೆಲ್ಲ ಸುಳ್ಳು, ಉಳಿದಿದ್ದೆಲ್ಲ ಇಲ್ಲ ಅಂತ ಹೇಳುವಂಥದ್ದನ್ನ ನೀವು ಹೇಟ್ ಸ್ಪೀಚ್ ಅಂತ ಪರಿಗಣಿಸೋದೇ ಇಲ್ವಾ? ಅಕಸ್ಮಾತ್ ಅದು ಹೇಟ್ ಸ್ಪೀಚ್ ಅನ್ನೋದಾದ್ರೆ ಪ್ರತಿನಿತ್ಯ ಮಸೀದಿಯ ಹೊರಗಡೆ ಕೇಳಿ ಬರುವಂತ ಅಜಾನನ್ನ ಏನಂತ ಕರಿತೀರಿ?